ಅಲ್ಲಿ ಯಾವ ರೈತರು ಇದ್ದಾರೆ ಅಂತಕ್ಕಂಥದ್ದು ಕೇಳಿದ್ದು DCM ಅವರು. DCM ಉತ್ತರ ಕೊಡಬೇಕು ಅಲ್ಲಿ ಹೋಗ್ಬಿಟ್ಟು. ಬೈರ್ಮಂಗಳ, ಕೆಂಚಕಾರನಹಳ್ಳಿ, ಹೊಸೂರು, ಇನ್ನೊಂದು 8 ತಳ್ಳಿ ಭಾಗದಲ್ಲಿ ಏನು ರೈತರಿದ್ದಾರೆ, DCM ಅವರು ಏನಾದರೂ ಇವ್ರನ್ನ ಕನ್ಸಲ್ಟ್ ಮಾಡಿದಾರಾ? ಕನ್ಸಲ್ಟ್ ಅಕ್ವಿಸಿಷನ್ ಕೈ ಹಾಕಿದಾರಾ? ಅಧಿಕಾರಿಗಳೇನಾದ್ರು ಜಿಲ್ಲಾಡಳಿತ ಹೋಗಿ ಏನಾದರೂ ಹಳ್ಳಿಗಳಲ್ಲಿ ಸಭೆ ಮಾಡಿದಾರಾ ರೈತರ ಜೊತೆ? ಏನಪ್ಪ ಇದ್ರ ಮಾಡೋದ್ರಿಂದ ನಿಮ್ಗೆ ಒಪ್ಪಿಗೆ ಎಷ್ಟು ಜನ ಇದ್ದಾರೆ, ಎಷ್ಟು ಪರ್ಸೆಂಟೇಜ್ ಒಪ್ಕೋತೀರಿ, ಎಷ್ಟು ಜನ ಇದನ್ನು ವಿರೋಧಿಸ್ತೀರಿ ಅಂತ ಹೇಳಿದಾರಾ? ನಾನು ಮಾಡೇ ತಿರ್ತೀನಿ. ನನ್ನ ಪ್ರತಿಷ್ಠೆ ಪ್ರಶ್ನೆ. ರೈತರೇ ಇಲ್ಲ ಅಲ್ಲಿ, ಕೃಷಿ ಮಾಡ್ತಾ ಇರ್ತಕ್ಕಂಥವ್ರು ಯಾರೂ ಇಲ್ಲ. ಸರ್, ನಾನೊಂದು ಪ್ರಶ್ನೆ ಕೇಳ್ತೀನಿ. ಫಲವತ್ತಾದಂಥ ಜಮೀನು, ಫಲವತ್ತಾದಂಥ ಭೂಮಿ, ಒಂದು ವರ್ಷ ಇಡೀ ಮಳೆ ಆಗಲಿಲ್ಲ ಅಂದರೂ ಹಸಿರುವಾಗಿರ್ತದೆ. ಹಸಿರು ಕ್ರಾಂತಿ ಇರ್ತಕ್ಕಂಥ ಜಿಲ್ಲೆ ನಮ್ಮದು. ನಾನು ಚಿಕ್ಕ ವಯಸ್ಸಿಂದ ಹುಟ್ಟು ಬೆಳೆದಿರ್ತಕ್ಕಂಥ ಜಾಗ ಅದು. ನಾನು ಕಣ್ಣಾರೆ ನೋಡ್ಕೊಂಡು ಬಂದಿದ್ದೀನಿ. ನೀವು ಅಕ್ವಿಸಿಷನ್ ಮಾಡಬೇಕಾ? ಬಂಜರ್ ಭೂಮಿ ಸಿಗೋದಿಲ್ವೇ? ಕೃಷಿಗೆ ಯೋಗ್ಯ ಇಲ್ಲದೆ ಇರ್ತಕ್ಕಂಥ ಭೂಮಿ ಹುಡ್ಕೋಕ್ಕಾಗೋದಿಲ್ವೇ? ಇದೇ ಬೇಕಾ ಜಮೀನು? ಆಯ್ತಪ್ಪ. KDBಯಿಂದ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ 1.5 ಲಕ್ಷಕ್ಕೂ ಹೆಚ್ಚು ಎಕರೆ ಅಕ್ವಿಸಿಷನ್ ಆಗಿದೆ. ಅಕ್ವಿಸಿಷನ್ ಆದ ನಂತರ ಅದರಲ್ಲಿ ಬಳಕೆ ಎಷ್ಟಾಗಿದೆ? ಕಮರ್ಷಿಯಲ್ ಪರ್ಪಸ್ಗೆ ಎಷ್ಟು ಯೂಸ್ ಮಾಡಿದ್ದೀರಿ? ಇಂಡಸ್ಟ್ರೀಸ್ನ ಎಷ್ಟು ತಗೊಂಬಂದಿದ್ದೀರಿ? ಎಷ್ಟು ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಿದ್ದೀರಿ? DCM ಹೇಳ್ತಾ ಇರ್ತಕ್ಕಂಥದ್ದೇನು? ಓಹೋ, ವಿಷನ್ ಅಂತೆ. ಅವ್ರ ವಿಷನ್ನು ಹಿಂಗೆ ಬಂದುಬಿಟ್ರೆ ಅಲ್ಲೆಲ್ಲ ಉದ್ಯೋಗ ಬಂದ್ಬಿಡುತ್ತಂತೆ. ರೀ, ನಾನೊಂದು ಮಾತು ಕೇಳ್ತೀನಿ ರೀ, ಒಂದು ಪ್ರಾದೇಶಿಕ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ. ಒಂದು ಕೆಲಸ ಮಾಡಿರಿ, ಸರ್ಕಾರ ನಿಮ್ಮದೇ ಅಲ್ವಾ ಇರೋದು. 50% ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಕಡ್ಡಾಯವಾಗಿ ಕೊಡಲೇಬೇಕು ಅಂತಕ್ಕಂಥ ಒಂದು ಕಾನೂನು ತೊಗೊಂಬನ್ರಿ ಸರ್ಕಾರದ ಕಡೆಯಿಂದ. ಈಗಿರ್ತಕ್ಕಂಥ ಹಲವಾರು ಕಂಪ್ನಿಗಳಿದೆ, ಖಾಸಗಿ ಕಂಪ್ನಿಗಳು, ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಎಲ್ಲ ಸುತ್ತಮುತ್ತ ಇರೋವಂಥ ನಮ್ಮ ರಾಮನಗರ ಜಿಲ್ಲೆ ಹುಡುಗರುಗಳ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ದಿನ ಬೆಳಗ್ಗೆ ಇದ್ರೆ ಏನು ಹೇಳ್ತಾರೆ ಗೊತ್ತಾ? ಬಂದು ಅಣ್ಣ 1 ವರ್ಷಕ್ಕೆ ಲೀಸ್ ಬೇಸಿಸಿಗೆ ತಗೊಂಡಿದ್ರು, ಟೆಂಪ್ರವರಿ ಬೇಸಿಸು, ಈಗ ಕಿತ್ತಾಕ್ತೀನಿ ಅಂತಾರೆ, ಎದುರಿಸ್ತಾರೆ. ನಾವೇನು ತಪ್ಪು ಮಾಡಿಲ್ಲ, ದಯವಿಟ್ಟು ಪರ್ಮನೆಂಟ್ ಮಾಡಿಸ್ಕೊಡಿ ಅಂತ ಬರ್ತಾರಲ್ಲ. ಇಷ್ಟೆಲ್ಲ ಮಾತಾಡೋ DCM ಪರ್ಮನೆಂಟ್ ಮಾಡಿಸ್ಕೊಡಕ್ಕೆ ಕೇಳ್ರಿ. 50% ಸ್ಥಳೀಯರಿಗೆ ಉದ್ಯೋಗ ಕೊಡಲೇಬೇಕು ಅಂತಕ್ಕಂಥ ಕಡ್ಡಾಯ ಒಂದು ಕಾನೂನು ತಗೊಬರಕ್ಕೆ ಕೇಳ್ರಿ. ಸರ್ಕಾರ 136 ಅಲ್ರಿ. ನಮ್ಮ ಥರ ಸಮ್ಮಿಶ್ರ ಸರ್ಕಾರದ ಒತ್ತಡಗಳಿತ್ತ ಪಾಪ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ. ಏನು ಮಾತಾಡ್ತಾರೆ? ಸೌಜನ್ಯತೆ ಇದೆಯಾ ಅವ್ರಿಗೆ? ರೈತರ ಜೊತೆ ಕೂತ್ಕೊಂಡು ಒಂದು ಸಭೆ ಮಾಡಿದಾರಾ? ಯಾವ ಸಭೆ ಅದು? ಮೊನ್ನೆ ಮಾಡಿದ ಸಭೆ. ಅಣ್ಣ, ಒಂದು ಕೆಲಸ ಮಾಡೋಣ. ಉಪಮುಖ್ಯಮಂತ್ರಿಗಳಿಗೆ ಏನಾದರೂ ಸಮಯ ಇದ್ದರೆ, ಉಪಮುಖ್ಯಮಂತ್ರಿಗಳಿಗೆ ಏನಾದರೂ ನಿಜವಾದಂಥ ಕಾಳಜಿ ನಮ್ಮ ರೈತರ ಪರವಾಗಿದ್ದರೆ ದಯವಿಟ್ಟು ಹಳ್ಳಿಗಳಿಗೆ ಒಂದು ಸಲ ಬರಲಿ. ನಿಖಿಲ್ ಕುಮಾರಸ್ವಾಮಿ ಟೈಮ್ ಕೊಡ್ತಾನೆ ಕಾಮನ್ ಮ್ಯಾನ್ ಆಗಿ. ನನಗೆ ಆ ಹುದ್ದೆ ಬೇಕಾಗಿಲ್ಲ. ಕಾಮನ್ ಮ್ಯಾನ್ ಆಗಿ, ಒಬ್ಬ ಕನ್ನಡಿಗನಾಗಿ, ಆ ಜಿಲ್ಲೆಯ ಒಬ್ಬ ಮಗನಾಗಿ ಹುಟ್ಟಿಲ್ಲ ನಾನಲ್ಲಿ. ಆದರೆ ಭಾವನೆಗಳಿದೆ ರಾಮನಗರ ಜಿಲ್ಲೆ ಜನತೆ ಜೊತೆ. ನಾ ಬರ್ತೀನಿ. ಟೈಮ್ ಫಿಕ್ಸ್ ಮಾಡ್ತಾರ DCM ಅವರು? ಬರ್ತಾರ? ಸೌಹಾರ್ದಯುತವಾಗಿ ರೈತರನ್ನೆಲ್ಲ ಹಳ್ಳಿಗಳಿಗೆ ಹೋಗೋಣ, ಭೇಟಿ ಮಾಡೋಣ, ಕೇಳೋಣ, ಅವ್ರ ಕನ್ಸಲ್ಟ್ ಅಕ್ವಿಸಿಷನ್ ತಗೊಳ್ಳೋಣ. ಬರ್ತಾರ? ನಾನು ರೆಡಿ ಇದ್ದೀನಿ. ಇನ್ನೇನು ಮಾತಾಡ್ತೀನಿ ಸರ್? 1 ನಿಮಿಷ ಹೇಳ್ತೀನಿ ಕೇಳಿ ಸರ್. ಕುಮಾರಸ್ವಾಮಿ ಅವ್ರಿಗೆ ಚಾಲೆಂಜ್ ಮಾಡೋದಿರಲಿ, ರೈತರಿಗೆ ಉತ್ತರ ಕೊಡಬೇಕು. ಸಮಸ್ಯೆ ಉದ್ಭವ ಆಗಿರೋದಿರಲಿ. ಕುಮಾರಸ್ವಾಮಿ ಅವ್ರು ಯಾಕೆ ಚರ್ಚೆ ಮಾಡ್ತಾ ಇದ್ದಾರೆ? ರೈತರ ಪರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದೇನು? ನಡೀರಿ, ರೈತರ ಸಂಕಷ್ಟ ಕೇಳೋಣ, ಆಲ್ಸೋಣ. ಏನು ಪ್ರಪಂಚ ಮುಳುಗೋಗಲ್ಲ. DCM ಕುರ್ಚಿ ಇನ್ನೂ 2 ವರ್ಷ ಇರ್ತದೆ. ನೋಡ್ರಿ, HDK ವರ್ಸಸ್ DK ಕೂತ್ಕೊಂಡ್ರೆ ಯಾವುದು ಇತ್ಯರ್ಥ ಆಗೋದಿಲ್ಲ. ಇಲ್ಲಿ ಇರ್ತಕ್ಕಂಥದ್ದು ರೈತರ ಜೊತೆ ಸಂವಾದ ಆಗಬೇಕು, ಚರ್ಚೆ ಆಗಬೇಕು, ಅವರ ಅಭಿಪ್ರಾಯಗಳು ಸಂಗ್ರಹಣೆ ಮಾಡಬೇಕು. ಅದಾಗಿಲ್ಲ. ಅದೇ ರೈತರು ಆಕ್ರೋಶಭರಿತವಾಗಿ ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ಹೋಗ್ತಾವ್ರೆ, ನೋಡ್ತಾ ಇದ್ದೀನಿ. ಏನೇನು ಮಾತಾಡ್ತಾವ್ರೆ ರೈತರು ನೋಡಿದ್ದೀನಿ. ನಿಮ್ಮ ಮಾಧ್ಯಮನೇ ಎಷ್ಟೋ ಮಾಧ್ಯಮಗಳು ಹೋಗಿ ಪ್ರಶ್ನೆ ಕೇಳಿದಿರಿ. ಏನು ಹೇಳ್ತಾ ಇದ್ದಾರೆ ಅವರೆಲ್ಲ? ನಮ್ಮ ಭಾವನೆಗಳಿದೆ ಇಲ್ಲಿ. ನಮ್ಮ ತಾತ, ಅಜ್ಜಿ, ಅಜ್ಜನ ಇಲ್ಲಿ ಮಣ್ಣು ಮಾಡಿದ್ದೀವಿ. ಕೊನೆಗೆ 10 ಗುಂಟೆನೋ 15 ಗುಂಟೆನೋ 20 ಗುಂಟೆನೋ, ಉದಾಹರಣೆಗೆ ಗುಂಟೆ ಲೆಕ್ಕದಲ್ಲಿ ಮಾತಾಡೋದಾದರೆ, ಎಕರೆಗೆ ಅದೆಷ್ಟು ಅಕ್ವಿಸಿಷನ್ಗೆ 2 ಕೋಟಿ ರೂಪಾಯಿ ಪರಿಹಾರ ಕೊಡ್ತೀವಿ ಅಂತ ಹೇಳಿದಾರಲ್ಲ. ಏನು ಸರ್? ಎಷ್ಟು ಅಣ್ಣ? ಎಷ್ಟು? ವಾಟ್ ಎವರ್ ದ XYZ ಅಮೌಂಟ್. ಅವತ್ತು ಕುಮಾರಣ್ಣವರು ಒಂದು ಅಮೌಂಟ್ ಹೇಳಿದರು, ಪರಿಹಾರ ಕೊಡ್ತೀನಿ ಅಂತ. ಅವತ್ತಿನ ಲೆಕ್ಕಾಚಾರಕ್ಕೆ ಅದಾದ ಮೇಲೆ ಮೊದಲನೇ ಬಾರಿ ರಾಜ್ಯದಲ್ಲಿ ಸಿದ್ದರಾಮಣ್ಣ ಅವ್ರ ಸರ್ಕಾರ 13-18 ಮಧ್ಯೆ ಬಂದಾಗ ಇದೇ ಈಗಲ್ಟನ್ ಇಶ್ಯೂ ಕುಮಾರಣ್ಣ ಅವರು 16 ಬಾರಿ ಹೇಳಿದ್ದಾರೆ.
ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಕ್ಯಾಬಿನೆಟಲ್ಲಿ ನೀವೇ ತಾನೇ ಹೊರಡಿಸಿದ್ದು. ಎಷ್ಟು ಕಟ್ಟಿದ್ರಪ್ಪ ಅವತ್ತು, ಎಷ್ಟು ಹೇಳಿದ್ರಪ್ಪ ಕಟ್ಟಿ ಅಂತ ಈಗಲ್ಟನ್ಗೆ 13-18ರಲ್ಲಿ 12 ಕೋಟಿ ಒಂದು ಎಕರೆಗೆ. ಅವ್ರಿಗೆ ನೀವೇ ಹೇಳ್ದವರು, ನಿಮ್ಮ ಸರ್ಕಾರನೇ ಇತ್ತಿದ್ದು, ನೀವೇ ನಿಗದಿ ಮಾಡಿರೋ ಬೆಲೆ. ಈಗ 2 ಕೋಟಿನ, ಈಗ 2 ಕೋಟಿನ. ಅವತ್ತು 2006ರಲ್ಲಿ, 2013ರಲ್ಲಿ, 2026ರಲ್ಲಿ ಎಲ್ಲಿಗೆ ಬಂದು ನಿಂತಿದ್ದೀವಿ? ಎಷ್ಟಾಗಿರ್ಬೇಕು ಬೆಲೆ? ಅಷ್ಟೇನಾ ಹಂಗಾರೆ ಬೆಲೆ ಕಟ್ಟೋದು? ಆಯಿತು, 10 ಗುಂಟೆ 15 ಗುಂಟೆ 20 ಗುಂಟೆ ಇಟ್ಕೊಂಡಿರ್ತಕ್ಕಂಥವ್ರು ಯಾರು ಸ್ವಾಮಿ? ಸಣ್ಣ ರೈತರು ಕಣ್ರಿ. ಹೈನುಗಾರಿಕೆ ಮಾಡ್ಕೊಂಡು, ಹಸ ಸಾಕೊಂಡು, ಕರ ಸಾಕೊಂಡು, ಮೇಕೆ ಸಾಕೊಂಡು ಹೆಂಗೋ ಕನಿಷ್ಠ ಪಕ್ಷ ಗೌರವಿತವಾಗಾದರೂ ಬದುಕ್ತಾವ್ರೆ. ಬಿಟ್ಬಿಡಿ ಬದುಕಕ್ಕೆ. 10 ಗುಂಟೆ 15 ಗುಂಟೆ 20 ಗುಂಟೆಗೆ ನೀವು ಕೊಡ್ತಕ್ಕಂಥ ಜುಜುಬಿ ದುಡ್ಡಲ್ಲಿ ಅವ್ರು ಏನಾದ್ರು ಬೆಂಗಳೂರು ಹೊರವಲಯದಲ್ಲಿ ಎಷ್ಟು ದಿನ ಬಂದು ಬದುಕ್ಬೋದು? ಎಲ್ಲಿಗೆ ಹೋಯ್ತಾರೆ? ಅವ್ರನ್ನ ಎಲ್ಲಿ ಎತ್ತಂಗಡಿ ಮಾಡ್ತೀರಿ? ಇದೇ ನೋಡ್ರಿ, ಇದೇ ಇಂಡಸ್ಟ್ರಿಯಲ್ ಟೌನ್ಶಿಪ್ ನೀವು ಮಾಡಬೇಕು ಅಂದರೆ ನಾನು ಒಂದು ಸಲಹೆ ಕೊಡ್ತೀನಿ ರೀ. ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕದಲ್ಲಿ ಗೂಳೆ ಹೋಗ್ತಕ್ಕಂಥವ್ರನ್ನ, ವಲಸೆ ಬರ್ತಕ್ಕಂಥವ್ರನ್ನ ದಯವಿಟ್ಟು ತಡೆಗಟ್ರಿ. ಯಾಕಪ್ಪ ಅಲ್ಲಿ ಬಂಜರ್ ಭೂಮಿಗಳಿಲ್ವಾ? ಅಲ್ಲೆಲ್ಲ ಫಲವತ್ತಾದಂಥ ಜಮೀನು ಕೈ ಹಾಕ್ಬೇಡ್ರಿ. ಮತ್ತೆ ನಾನು ಹೇಳ್ತಾ ಇದ್ದೀನಿ, ರೈತರಿಗೆ ನೋವು ಕೊಡಬೇಡ್ರಿ, ರೈತರಿಗೆ ಗೌರವಿತವಾಗಿ ಬದುಕಕ್ಕೆ ಬಿಡ್ರಿ. ಫೈಂಡ್ ಔಟ್ ಮಾಡಿರಿ, ಬಂಜರ್ ಭೂಮಿಗಳ ಕೈ ಹಾಕ್ರಿ, ಕೊಡ್ರಿ. ಕಲ್ಯಾಣ ಕರ್ನಾಟಕದಲ್ಲಿ ಇಂಡಸ್ಟ್ರಿ ತಗೊಂಬರ್ರಿ, ಉದ್ಯೋಗ ಸೃಷ್ಟಿ ಮಾಡಿರಿ. ಯಾಕ್ರಿ ಅವ್ರ ಪಾಪ ಇಲ್ಲಿಗೆ ಬರಬೇಕು? ಯಾಕ್ರಿ ಗುಳೆ ಹೋಗ್ಬೇಕು ಅವರು? ಯಾಕ್ರಿ ವಲಸೆ ಹೋಗ್ಬೇಕು ಅವರು? ಏನು ಬರೀ ಇಲ್ಲೇನಾ? ರಾಮನಗರ ಜಿಲ್ಲೆ ಹೆಸರು ಚೇಂಜ್ ಮಾಡಿಬಿಟ್ಟೆ, ಪ್ರತಿಷ್ಠೆ ನಾನು ಮಾಡೇ ತೀರ್ತೀನಿ, ಪ್ರತಿಷ್ಠೆ GBIT ಸೋಕಾಲ್ಡ್. ಇರಲಿ, ಬನ್ನಿ ಅಣ್ಣ. ಥ್ಯಾಂಕ್ ಯು ಅಣ್ಣ. ಅಲ್ಲಿ ರೈತರು ತೀರ್ಮಾನ ಮಾಡಬೇಕಲ್ಲ. ಇಲ್ಲಿ 40 ಜನ ಕರ್ಸಿ ಮಾತಾಡೋದು ಬೇಡ, ಅಲ್ಲಿ ಹಳ್ಳಿಗಳಿಗೆ ಹೋಗೋಣ, ನಡೀರಿ, ಮಾತಾಡೋದಲ್ಲ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.